ಸೇರಿದ್ರೆ ಒಂದು 2 ಮಂತ್ಸ್ ಏನು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮನೆ ಒಂಡಿಯಪ್ಪಲ್ಲ ಬಿಟ್ಟು ಒಂಟಿ ಒಬ್ಬರ ಪಕ್ಕ ಒಂದು ಸ್ಟುಡಿಯೋ ಇತ್ತು. ಸ್ಟುಡಿಯೋದಲ್ಲಿ ಅವ್ರ ಕರೆದು ಸುಮ್ಮನೆ ಹೋಗಿದ್ದೆ ಅಷ್ಟೇ, ಟೈಮ್ ಪಾಸ್ಗೆ ಅಂತ ಹೋಗಿದ್ದೆ ಅಷ್ಟೇ. ಅದು ನಾನು ಹೋಗ್ತಾ ಫೋಟೋಗ್ರಫಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಆಗಿ ನಾನು ಕಂಪ್ಲೀಟು ಫೋಟೋಗ್ರಫಿಗೆ ಪ್ರೊಫೆಷನಲ್ ಆಗಿ ತೊಗೊಂಡ್ಬಿಟ್ಟೆ. ನಾನು ಫಸ್ಟು ಫೋಟೋಗ್ರಫಿಗೆ ಜಾಯ್ನ್ ಆದಾಗ ಪ್ಯಾನಾಸೋನಿಕ್ M7 ಅಂತ ಹೇಳ್ಬಿಟ್ಟು ಒಂದು ಮಾಡೋದಿತ್ತು. ಇದಾದಮೇಲೆ 2 ಇಯರ್ಸು ನಾನು ಹೆಲ್ಪರಾಗೆ ವರ್ಕ್ ಮಾಡ್ತೀನಿ. ಫಸ್ಟ್ ಈ ಕ್ಯಾಮ್ರಾದಲ್ಲಿ ಏನಂದರೆ ಲೈಟು ಅಡಿಷನಲಾಗಿ ಒಬ್ಬರು ಲೈಟು ಇಟ್ಕೋಬೇಕಿತ್ತು, ಕ್ಯಾಮ್ರಾ ನಮಗಿತ್ತು ಸಪ್ರೇಟು. ಅದಾದ ನೆಕ್ಸ್ಟು ಪ್ಯಾನಾಸೋನಿಕ್ M3000 ಅಂತ ಆ ಮಾಡಲ್ ಬರುತ್ತೆ. ಆ ಮಾಡಲಲ್ಲಿ ಏನಾಗುತ್ತೆ ಅಂದರೆ ವಿತ್ ಕ್ಯಾಮ್ರಾ ಮೇಲೆ ವಿತ್ ಲೈಟಿಂಗ್ಸು. ಇಲ್ಲ ಏನಿತ್ತು ಲೈಟ್ ಬಾಯ್ ಲೆಸ್ ಆಯಿತು, ಕ್ಯಾಮ್ರಾ ಲೈಟಿಂಗ್ಸ್ 1 ಆಯಿತು. ಅದಾದಮೇಲೆ ಅದು ಒಂದು 2 ವರ್ಷ ಬರುತ್ತೆ. ಅದಾದಮೇಲೆ 2 ವರ್ಷ ಆದಮೇಲೆ ಈ ಮಾಡಲ್ ಬರುತ್ತೆ 9000 ಅಂತೇಳಿ. ಅದಾದಮೇಲೆ ಈ 3 ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಕ್ಕಂಥದ್ದು ಈ VHS ಕ್ಯಾಸೆಟ್ ಇರ್ತದೆ. ಇದು VHS ಕ್ಯಾಸೆಟ್ ಒಂದು ಕ್ಯಾಸೆಟಲ್ಲಿ 3 hours ರೆಕಾರ್ಡ್ ಆಗುತ್ತೆ. 3 hours ರೆಕಾರ್ಡ್ ಆದಮೇಲೆ ಅದನ್ನು VCRಲ್ಲೇ ಪ್ಲೇ ಮಾಡಬೇಕು. ಆ VCRಲ್ಲೇ ಹಾಕಿ ಅದಕ್ಕೆ ಎಡಿಟ್ ಮಾಡಿ ಆಡಿಯೋ ಡಬ್ಬಾಗಿ ಅದೆಲ್ಲ ಆದಮೇಲೆ ಇದು 3 hours VCRಲ್ಲೇ ಪ್ಲೇ ಆಗುತ್ತೆ. ಎಂಟು ವರ್ಷ ನಾನು ಬೇರೆಯವ್ರ ಹತ್ರ ವರ್ಕ್ ಮಾಡ್ತೀನಿ. ವೇದಾನಂದ್ ಅಂತ ಹೇಳ್ಬಿಟ್ಟು ಅವರು ನಮ್ಮ ಬಾಸು ಅವ್ರ ಹತ್ರ ವರ್ಕ್ ಮಾಡ್ತೀನಿ. ಈಗ ಅವರು ಲಾಯರ್ ಆಗಿದ್ದಾರೆ, ಈ ಪ್ರೊಫೆಷನಲ್ ಬಿಟ್ಬಿಟ್ಟಿದ್ದಾರೆ. ಅವ್ರ ಹತ್ರ ವರ್ಕ್ ಮಾಡ್ತೀನಿ. ನಾನು ಫಸ್ಟು ವೀಡಿಯೋಗ್ರಫಿ ಆದಮೇಲೆ ಸ್ಟಿಲ್ ಫೋಟೋಗ್ರಫಿ ಬರ್ತೀನಿ. ಫಸ್ಟ್ ನಾನು ವೀಡಿಯೋಗ್ರಫಿ ಕ್ಯಾಮ್ರಾಮನ್ ಆಗ್ತೀನಿ. ಅದಾದಮೇಲೆ ಸ್ಟಿಲ್ ಫೋಟೋಗ್ರಫಿ ಕ್ಯಾಮ್ರಾಮನ್ ಆಗ್ತೀನಿ. ಫಸ್ಟು ನಂದು ಕ್ಯಾಮ್ರಾ ಪರ್ಚೇಸಿಂಗು SK FX3 ಅಂತ ಹೇಳ್ಬಿಟ್ಟು ಈ ಮಾಡಲ್ ಪರ್ಚೇಸ್ ಮಾಡ್ಕೊತೀನಿ. ಇದಾದಮೇಲೆ ನೆಕ್ಸ್ಟು FM2 ಬರುತ್ತೆ, FM10 ಬರುತ್ತೆ. ಇದೆಲ್ಲ ಒಂದು ಫಿಲಮ್ ರೋಲೇ 36 ಫೋಟೋಸ್ ಮಾತ್ರ ಎಕ್ಸ್ಪೋಸ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಇಲ್ಲ ಅದನ್ನು ತಗೊಂಡು ಡೆವಲಪಿಂಗ್ ಕೊಟ್ಟು ಇರುತ್ತೆ. ಇದಾದಮೇಲೆ ನೆಕ್ಸ್ಟು ಡಿಜಿಟಲ್ ಬರುತ್ತೆ. ಇದಾದಮೇಲೆ DV ಕ್ಯಾಸೆಟ್ಸ್ ಅಂದರೆ ಅದಕ್ಕಿಂತ ಸ್ವಲ್ಪ ಹೈಯರ್ ಎಂಡು. ಈ DV ಕ್ಯಾಸೆಟ್ಸ್ ಏನಂದರೆ ಓನ್ಲಿ 1 hour ಮಾತ್ರ ರೆಕಾರ್ಡ್ ಆಗ್ತಕ್ಕಂಥ. ಈ ರೆಕಾರ್ಡ್ ಆಗ್ತಕ್ಕಂಥ ಡೈರೆಕ್ಟ್ ಪ್ಲೇ ಮಾಡೋಕ್ಕಾಗೋದಿಲ್ಲ. ಅದನ್ನು ಏನು ಮಾಡ್ತೀವಿ ನಾವು ಕ್ಯಾಮ್ರಾದಲ್ಲೇ ಪ್ಲೇ ಮಾಡಬೇಕು. ಇದಕ್ಕೆ ಸಪ್ರೇಟ್ VCR ಬರೋದಿಲ್ಲ. ಯಾವ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತೀವಿ ಅದರಲ್ಲೇ ಪ್ಲೇ ಮಾಡಿ ಅದನ್ನು ನಾವು ಸಿಸ್ಟಮ್ಗಾಗಿ ಎಡಿಟ್ ಮಾಡಿ ಕನ್ವರ್ಟ್ ಮಾಡಿ DVD ಡಿಸ್ಕಿಗೆ ಕನ್ವರ್ಟ್ ಮಾಡಿ ಕೊಡ್ತೀವಿ ನಾವು. ಅದಾದಮೇಲೆ ಫಸ್ಟು ಡ್ರೋನು ಬಂದು ಇನ್ಸ್ಪೈರ್ 1 ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ಔಟ್ಡೋರ್ಗೆ ಶೂಟ್ಗೆ ಅಂತ ತೊಗೊಂಡಿದ್ದು. ನಾನೇನು ಮಾಡಿದೆ ಫಸ್ಟು ಇಂಡೋರ್ಗೆ ಶೂಟ್ ಮಾಡೋಕ್ಕೆ ಅಂದ್ಬಿಟ್ಟು ತಗೊಂಬಂದೆ. ಫಸ್ಟು ಮೈಸೂರಿಗೆ ಡ್ರೋನ್ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು. ನನಗೆ ಫೋಟೋಗ್ರಫಿ ಬಗ್ಗೆ ಹೋಗ್ತಾ ತುಂಬ ಭಾಳ ಕ್ರೇಜ್ ಆಗೋಯಿತು. ಈ ಫೋಟೋಗ್ರಫಿ ಫಸ್ಟು ಹೊಸದನ್ನು ಮೈಸೂರಿಗೆ ಏನಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಹೆವಿ ಹುಚ್ಚಾಗಿ ನಾನು ಮೈಸೂರಲ್ಲಿ ಒಂದು ಹೆಸರು ಮಾಡಬೇಕು ಮತ್ತು ಮೈಸೂರು ನಾನು ಎಲ್ಲ ಕಡೆ ಗುರುತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸಿಬಿಷನ್ ನಡೆಯುತ್ತೆ. ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಎಕ್ಸಿಬಿಷನ್ ನಡೆಯುತ್ತೆ. 2015 ಶಾಂಘೈ ಹೋಗ್ತೀನಿ ನಾನು. ಶಾಂಘೈಯಲ್ಲಿ LED ವಾಲ್ ಬಿಸ್ನೆಸ್ ನಡೀತದೆ. ಅದು ಸೆಪ್ಟೆಂಬರಲ್ಲಿ ನಡೆಯುವಂಥದ್ದು. ಅದೇ ಥರ 2000 ಮಾರ್ಚಲ್ಲಿ ಇದರಲ್ಲಿ ನಡೆಯುತ್ತೆ, ಸೆನ್ಸೋನಲ್ಲಿ ನಡೆಯುತ್ತೆ. ಅದರಲ್ಲಿ ಏನಂತಂದರೆ ಶಾಂಘೈಯಲ್ಲಿ ಸೆಪ್ಟೆಂಬರ್ ನಡೆಯೋದು ಓನ್ಲಿ LED ಎಕ್ಸಿಬಿಷನ್ ಅಷ್ಟೇ. ಮಾರ್ಚಲ್ಲಿ ನಡೆಯುವಂಥದ್ದು ಫೋಟೋಗ್ರಫಿ, LED ವಾಲು, ಫರ್ನಿಚರು, ಸೌಂಡು, ಲೈಟು ಅದು ಸೆನ್ಸೋನಲ್ಲಿ ನಡೆಯುತ್ತೆ. ಹಾಗಾಗಿ ನಾನು ಮಾಡ್ತೀನಿ ಆಮೇಲೆ ದುಬೈ ಫೆಸ್ಟಿವಲಲ್ಲಿ ನಡೆಯುತ್ತೆ. ದುಬೈಗೆ ಏನಕ್ಕೆ ಹೋಗ್ತೀನಿ ಕ್ಯಾಮ್ರಾ ಪರ್ಚೇಸಿಂಗ್ ಅಂದರೆ ನಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಜೊತೆಗೆ ಏನಾದರೂ ಯಾವುದೇ ಒಂದು ಅಡ್ವಾನ್ಸ್ ಬರಬೇಕು ಅಂದರೆ ಫಸ್ಟು ಸಿಂಗಾಪುರಿಗೆ ಬರುತ್ತೆ. ಅದಾದಮೇಲೆ ಇಂಡಿಯನ್ ಮಾರ್ಕೆಟ್ಗೆ ತುಂಬ ಲೇಟಾಗಿ ಬರುತ್ತೆ. ಇಂಡಿಯನ್ ಮಾರ್ಕೆಟ್ಗೆ ಬಂದಾಗ ಫಸ್ಟು ಡೆಲ್ಲಿಗೆ ಬರೋದು. ಡೆಲ್ಲಿಲಿ ಚಾಂದಿನಿ ಚೌಕ್ ಅಂತ ಬರುತ್ತೆ. ಚಾಂದಿನಿ ಚೌಕಿಗೆ ನಾನು ಅಲ್ಲಿ ನಮ್ಮ ಡೀಲರ್ ಇದ್ದಾರೆ, ರೆಗ್ಯುಲರ್ ಆಗಿ ಟಚ್ಚಲ್ಲಿ ಇರ್ತೀನಿ. ಅವ್ರ ಹತ್ರ ಯಾವುದೇ ಹೊಸ ಪ್ರಾಡಕ್ಟ್ ಬಂದರೂ ಅದ್ರ ಬಗ್ಗೆ ಡೀಟೇಲ್ಸ್ ತೊಗೋತೀನಿ, ಅದನ್ನು ಪರ್ಚೇಸ್ ಮಾಡ್ತೀನಿ. ಆದಷ್ಟು ಹೊರಗಡೆ ನಾನು ಎಕ್ಸಿಬಿಷನ್ಗಳು ಅಟೆಂಡ್ ಮಾಡ್ತೀನಿ. ಎಲ್ಲ ಮೈಸೂರಲ್ಲಿ ಆಗ್ಬೋದು, ಚೆನ್ನೈಲಾಗುತ್ತೆ, ಬಾಂಬೆಲಾಗುತ್ತೆ, ಮತ್ತು ಹೈದ್ರಾಬಾದಲ್ಲಾಗುತ್ತೆ. ಎಲ್ಲ ಕಡೆಯೂ ವಿಸಿಟ್ ಮಾಡ್ತೀನಿ ನಾನು. ಒಂದು ಬಿಸ್ನೆಸ್ಗೂ ವಿಸಿಟ್ ಮಾಡ್ತೀನಿ, ಇನ್ನೊಂದು ಟ್ರಾವೆಲ್. ಹಾಗಾಗಿ
ಇದು ಆದಮೇಲೆ ಇದ್ರದ್ದು 10 ಡ್ರೋನ್ ಬಂದಿದೆ. ಇದು ತಗೊಂಡಿದ್ದು 15 ಡೇಸ್ಗೆ ಕ್ರಾಶ್ ಆಯಿತು. ಇದು ಹೇಗೆ ಅಂದರೆ ಇದು GPS ಸಿಗ್ನಲಲ್ಲಿ ವರ್ಕ್ ಆಗೋದು. GPS ಏನಾದ್ರು ಸ್ಟಾಪ್ ಆಯಿತು ಅಂದರೆ ಮೇಲಿಂದ ಬೀಳುತ್ತೆ, ಕ್ರಾಶ್ ಆಗುತ್ತೆ. ಇದು 15 ದಿನಕ್ಕೆ ಸ್ಟಾಪ್ ಆಯಿತು. ಅದಾದಮೇಲೆ ಫ್ಯಾಂಟಮ್ 4 ಅಂತ ಒಂದು ಮಾಡಲ್ ಬಂತು. ಫ್ಯಾಂಟಮ್ 4 ಆದಮೇಲೆ ಫ್ಯಾಂಟಮ್ 3 ಅಂತ ಒಂದು ಮಾಡಲ್ ಬಂತು. ಅದಾದಮೇಲೆ ಫ್ಯಾಂಟಮ್ ಪ್ರೋ ಅಂತ ಒಂದು ಮಾಡಲ್ ಬಂತು. ಈಗ ಬಂದಿರೋದು Air 2S. ಎಷ್ಟು ಡ್ರೋನ್ ಬಂತು ಅಷ್ಟು ಮಾಡಲ್ ಪರ್ಚೇಸ್ ಮಾಡಿದ್ದೀನಿ, ಅಷ್ಟು ಡ್ಯಾಮೇಜ್ ಆಗಿದೆ. ಒಂದು 8 ಲಕ್ಷ ಡ್ರೋನಲ್ಲಿ ಲಾಸ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಎಲ್ಲ ಸಿಗ್ನಲಲ್ಲಿ GPS ಎಲ್ಲ ವರ್ಕ್ ಆಗುತ್ತೆ. ಇನ್ನೊಂದು ಡ್ರೋನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಎಲೆಕ್ಟ್ರಿಕಲ್ಲು ಟ್ರಾನ್ಸ್ಫಾರ್ಮರ್ ಇರುತ್ತಲ್ಲ, ಅಲ್ಲಿ ಹೋದರೆ ಅದು ಡ್ರೋನ್ ವರ್ಕ್ ಆಗಲ್ಲ, ಅದು ಸಿಗ್ನಲ್ ಕಟ್ ಆಗುತ್ತೆ, ಅಲ್ಲಿಂದ ಬಿಡುತ್ತೆ. ಆ ಥರ ಆಗುತ್ತೆ. ಯಾಕೆ ಡ್ರೋನ್ ನಮ್ಮ ಕಂಟ್ರೋಲ್ಗಳ ಮೇಲೆ ಡ್ರೋನ್ ಇರುತ್ತೆ, ಕೈಯಲ್ಲಿ ಒಂದು ಕಂಟ್ರೋಲ್ ಇರುತ್ತೆ. ಹಾಗಾಗಿ GPS ಎಲ್ಲಿ ಡ್ರಾಪ್ ಆಗುತ್ತೆ, ಅಲ್ಲಿ ಡ್ರೋನ್ ಬೀಳುತ್ತೆ, ಡ್ಯಾಮೇಜ್ ಆಗುತ್ತೆ. ಈಗ ಇದನ್ನೇ ಮಾಡಿ ಇದು Air 2S ಮತ್ತು Air 2S ಈಗ ಲೇಟೆಸ್ಟ್ ಆಗಿ ಬಂದಿರೋ ಡ್ರೋನ್ ಇದೆ. ಇದರಲ್ಲಿ ಏನಂದರೆ ಈಗ ನಮಗೆ ಸೆನ್ಸರ್ ಕೊಟ್ಬಿಟ್ಟಿದ್ದಾರೆ. ನೀವು ಒಂದು 5 ಅಡಿ ಹತ್ರ ಹೋಗ್ತಾ ನನಗೆ ಅದು ಕ್ರ್ಯಾಶ್ ಆಗಲ್ಲ. ಈ ಮಾಡಲೆಲ್ಲ ಸೆನ್ಸರ್ ಕೊಟ್ಟಿಲ್ಲ. ಇದೆಲ್ಲ ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂಥದ್ದು. ಇದು ಸೆನ್ಸರ್ ಕೊಟ್ಟಿರಲ್ಲ. ಈ ಮಾಡಲು ಸೆನ್ಸರ್ ಕೊಟ್ಬಿಟ್ಟಿದ್ದಾನೆ. ಒಂದು 5 ಅಡಿ ಹತ್ರ ಹೋದರೆ ಇದು ಡ್ರೋನ್ ಮುಂದಕ್ಕೆ ಹೋಗಲ್ಲ, ಅಲ್ಲೇ ಸ್ಟಾಪ್ ಆಗೋದು. ಹಾಗಾಗಿ ಈಗ ಸೇಫ್ ಇದೆ. ಅದಾದಮೇಲೆ 2004 ನಾನು ಓನಾಗಿ ಶುರು ಮಾಡ್ತೀನಿ. 8 ವರ್ಷ ಬೇರೆ ಹತ್ರ ವರ್ಕ್ ಮಾಡಿ 2004 ಎಲ್ಲ ಫಿಲಮ್ ರೋಲಲ್ಲಿ ಎಲ್ಲ ಮುಗಿತು. 2006 ಡಿಜಿಟಲ್ ಕ್ಯಾಮ್ರಾ ಅಂತ ಬರುತ್ತೆ. ರೋಲು ಕ್ಯಾಸೆಟ್ ಎಲ್ಲ ಹೋಗುತ್ತೆ, ಡಿಜಿಟಲ್ ಕ್ಯಾಮ್ರಾ ಅಂತ ಬರುತ್ತೆ. ನಮಗೆ ರೋಲು ಕ್ಯಾಸೆಟಿಂದ ಡಿಜಿಟಲ್ ಕ್ಯಾಮ್ರಾಗೆ ಅಪ್ಡೇಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಏಕದಮ್ ಡಿಜಿಟಲ್ಗೆ ಹೋಗೋಕ್ಕೆ. ಹಾಗೇನಾಗುತ್ತೆ, ನಮಗೆ ಮುಂಬೈಯಲ್ಲಿ ಮನೋಹರ್ ದೇಸಾಯಿ ಅಂದ್ಬಿಟ್ಟು ದಾದರಲ್ಲಿ 1 ವಾರ ಟ್ರೈನಿಂಗ್ ಕೊಡ್ತಾರೆ. ಡಿಜಿಟಲ್ ಕ್ಯಾಮ್ರಾ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಒಂದೇ ನಿಮಿಷ ಇರೋದು. ಹಾಗಾಗಿ ಈಗ ಯಾವುದು ಲೇಟೆಸ್ಟ್ ಕ್ಯಾಮ್ರಾ, ಯಾವುದು ಲೆನ್ಸಸ್ ಇದೆ ಎಲ್ಲ ಇದೆ ನನ್ನ ಹತ್ರ. ಅಡ್ವಾನ್ಸ್ ಆಗಿ ನಾನು ಏನೇನು ಎಲ್ಲ ಪರ್ಚೇಸ್ ಮಾಡ್ತೀನಿ. ಒಂದು ವೆಡ್ಡಿಂಗಿಗೆ ಏನು ಬೇಕು ಎಲ್ಲ ಎಕ್ವಿಪ್ಮೆಂಟ್ಸು ನನ್ನ ಹತ್ರ ಇದೆ. ನಾನು ಯಾವುದು ಏನು ಹೊರಗಡೆ ತೊಗೊಳಂಗಿಲ್ಲ. ಹೊರಗಡೆ ಕೊಡೋದು ಏನಕ್ಕೆ ಆಲ್ಬಮ್ ಪ್ರಿಂಟಿಂಗ್ ಮಾತ್ರ ಹೊರಗಡೆ ಕೊಡೋದು ಅಷ್ಟೇ. ಕಂಪ್ಲೀಟು ಮತ್ತು ಮಿಕ್ಸಿಂಗ್ ಯೂನಿಟ್ ಇದೆ. ಮಲ್ಟಿಪಲ್ ಈ ಕ್ಯಾಮ್ರಾ ಮಲ್ಟಿಪಲ್ ವರ್ಕ್ ಆಗುತ್ತೆ, ಮಲ್ಟಿಪಲ್ ರೆಕಾರ್ಡ್ ಆಗುತ್ತೆ. ಆ ಥರ ಯೂನಿಟ್ ಇದೆ. ಅಡ್ವಾನ್ಸ್ ಲೆನ್ಸಸ್ಗಳಿದೆ. ಇದು ನಾನು ಬೆಮ್ಮಲ್ಗೆ ವೆಂಡರ್ ಆಗಿದ್ದೀನಿ 7 ವರ್ಷದಿಂದ. ಬೆಮ್ಮಲ್ಲಿ ಹೊಸ ಟ್ರಕ್ದು ಲಾಂಚ್ ಮಾಡಿದ್ರು, ಅದು ವೀಡಿಯೋ ಶೂಟು. ಬೆಮ್ಮಲ್ಗೆ ವರ್ಕ್ ಮಾಡಬೇಕಂದ್ರೆ ನಾವು ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಡ್ಬೇಕಂತ ಯಾವುದೇ ಕಾರಣಕ್ಕೂ ಹೊರಗಡೆ ಫುಟೇಜ್ ಲೀಕ್ ಆಗೋಂಗಿಲ್ಲ. ಆಮೇಲೆ ಡಿಫೆನ್ಸ್ಗೆ ಒಂದು ಇಂಜಿನ್ ರೆಡಿ ಆಗುತ್ತೆ. 28 ದಿನ ಶೂಟ್ ಮಾಡಿಸ್ತಾರೆ ಇಂಜಿನು. 1 ನಿಮಿಷ ಟೈಟ್ಬಿಡಿ. Sir, thank you so much. It's amazing to know you are the first to introduce drone in Mysore. ಇವತ್ತು ಮತ್ತೆ ಫೋಟೋಸ್ ಗ್ರೂಪ್ಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಅದರಲ್ಲಿ ನೋಡಿ. ಟೈಮ್ ಶಾರ್ಟೇಜ್ ಇದೆ. Thank you.